ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿಯವರಾಗಿರ್ತಕ್ಕಂಥ ಸನ್ಮಾನ್ಯ BS ಸುರೇಶ್ ಅವರು ಮತ್ತು ಪೌರಾಡಳಿತ ಸಚಿವರು ಸೇರಿ ಇವತ್ತು ಯಾವ್ಯಾವ ವ್ಯಾಪ್ತಿಗಳಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನೋಂದಣಿಯಾಗಿದ್ದು ಹಳೆ ಕೈಪತ್ರ ಹೊಂದಿರತಕ್ಕಂಥ ಖಾತೆಗಳನ್ನು ಒಂದು ಬಾರಿಗೆ ಸಕ್ರಮ ಮಾಡಿ ಖಾತೆ ಮಾಡಬೇಕು. ಅದೇ ರೀತಿ ಕೂಡ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗಳು ಮತ್ತು ಭೂ ಪರಿವರ್ತನೆಯಾಗದೆ ಯಾವುದಾದ್ರೂ ಖಾತೆಗಳು ನೋಂದಾವಣೆಯಾಗಿದ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಅಂಥ ಖಾತೆಗಳನ್ನ ಇವತ್ತು ನಾವು ಅರ್ಜಿ ಕೊಟ್ಟರೆ ಅವನ್ನ ಖಾತೆ ಮಾಡಬೇಕು. ಅಂದರೆ 2 ಪಟ್ಟು ಕಂದಾಯವನ್ನು ಪಾವತಿಸಿಕೊಂಡು ಖಾತೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ಖರೀದಿ ಮಾಡಿದರೆ ಈ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ನಿಟ್ಟಿನಲ್ಲಿ ನಾನು ಗೌರವಾನ್ವಿತ ಹಿಂದೆ ರೆವಿನ್ಯೂ ಸೆಕ್ರೆಟರಿಗಳನ್ನು ಭೂ ಪರಿವರ್ತನೆ ಆಗದೇ ಇರತಕ್ಕಂಥ ಸೆಕ್ರೆಟರಿಗಳನ್ನು ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಆಗ್ಬೋದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿವೇಶನಗಳನ್ನು ಖರೀದಿ ಮಾಡಿದ್ದರೆ ಅಥವಾ ಮೂಲ ಖಾತೆಯನ್ನು ಹೊಂದಿದ್ದರೆ ಅಂಥವರು ದಯಮಾಡಿ ಸಂಬಂಧಪಟ್ಟ ಪುರಸಭೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಸಲ್ಲಿಸಬೇಕು. ಆ ಮನವಿ ಕೊಡಬೇಕಾದಾಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕ್ರಯ ಪತ್ರಗಳು, ದಾನ ಪತ್ರಗಳು, ವಿಭಾಗ ಪತ್ರಗಳು, ಬಿಲ್ ಪತ್ರಗಳು, ವ್ಯವಸ್ಥಾ ಪತ್ರಗಳು ಇಂಥ ದಾಖಲೆಗಳನ್ನು ಕೊಡಬೇಕು. ಎರಡನೇದಾಗಿ ಯಾವುದಾದ್ರು ಕೂಡ ಪ್ರಾಧಿಕಾರದಿಂದ ಅಭಿವೃದ್ಧಿಯಾಗಿದ್ದರೆ ಅಂಥ ಪ್ರಾಧಿಕಾರದಿಂದ ಬಿಡುಗಡೆ ಮಾಡತಕ್ಕಂಥ ನಿವೇಶನ ಆಗಬೇಕು. ಅಥವಾ ಸರ್ಕಾರದಲ್ಲಿ ಮಂಜೂರು ಮಾಡಿದ್ವಿ 94 CC ಅಡಿಯಲ್ಲಿ ಕೆಲವು ಜಮೀನುಗಳನ್ನು ಮಂಜೂರು ಮಾಡಿದ್ದೀವಿ, ಅಂಥ ನಿವೇಶನ ಆಗ್ಬೋದು. ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ನಿವೇಶನಗಳಾಗ್ಬೋದು. ಆ ಕಾಪಿಗಳನ್ನು ಕೊಡಬೇಕು. ಆಮೇಲೆ ಇಲ್ಲಿಯವರೆಗೂ ಸುಮಾರು 13 ವರ್ಷಗಳ ಕಾಲ ಎನ್ಕಂಬರೆನ್ಸ್ EC ಅನ್ನು ಕೊಡಬೇಕು. ಈ ವರ್ಷ ಯಾವ ಇಲಾಖೆಯಲ್ಲಿ ಕಂದಾಯ ಪಾವತಿ ಮಾಡತಕ್ಕಂಥ ರಸೀದಿಗಳನ್ನು ಕೊಡಬೇಕು. ಮತ್ತು ಆ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ ಆ ಮನೆಯ ಫೋಟೋ ಲಗತ್ತು ಮಾಡಬೇಕು. ಇದರ ಒಟ್ಟಿಗೆ ಯಾರು ಓನರ್ ಇದ್ದಾರೆ ಅವರ ಒಂದು ಫೋಟೋ, ಇಷ್ಟು ಡಾಕ್ಯುಮೆಂಟ್ಗಳು. ಒಬ್ಬರು ಮೃತಪಟ್ಟಿದ್ರೆ ಮರಣ ಸಮರ್ಥನೆ ಪತ್ರ, ಇಷ್ಟು ದಾಖಲೆಗಳನ್ನು ನಮ್ಮ ಪುರಸಭೆಗಾಗಲಿ ಗ್ರಾಮ ಪಂಚಾಯಿತಿಗಳಾಗಲಿ ನಾವು ಕೊಟ್ಟರೆ ನಾವು ತಕ್ಷಣ ಆ ಖಾತೆಗಳನ್ನು ಸಕ್ರಮ ಮಾಡಿಕೊಡ್ತಾ ಇದ್ದೇವೆ. ಸಾರ್ವಜನಿಕ ಬಂಧುಗಳೇ, ನಮ್ಮಲ್ಲಿ ಇವತ್ತು ಪುರಸಭಾ ವ್ಯಾಪ್ತಿಯಿಂದ ಈ ತಾಲೂಕಿನ ಶಾಸಕರಾದ ನಾನು, ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಪುರಸಭಾ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪಾತಣ್ಣವರು, ಪೇಟೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ HK ನಾರಾಯಣ ಸ್ವಾಮಿ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಮಣಿ ಮಂಜುನಾಥ್ ಅವರು, KG ನಂಜಪ್ಪನವರು, ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಸಿಬ್ಬಂದಿ ಆಯಾ ವಾರ್ಡ್ಗೆ ಬರ್ತಾ ಇದ್ದಾರೆ. ಗಂಗಂಪಾಳ್ಯ ಕಾಲರ್ ಲೇಔಟ್ ಆಗಲಿಕ್ಕೆ 22, 28, 2, 25, 1, 3, 25 ಈ 2 ದಿನಗಳ ಕಾಲ ನಮ್ಮ ಸಿಬ್ಬಂದಿಯಲ್ಲಿ ಬರ್ತಾರೆ. ಶ್ರೀರಹಿಂ ಗಾರ್ಡನ್ ಹತ್ರಕ್ಕೆ 2, 3, 25, 3, 3, 25 ಬರ್ತಾರೆ. ಸೇಟ್ ಕಾಂಪೌಂಡ್ ಹತ್ರಕ್ಕೆ ಶಾದಿ ಮಹಲ್ ಹತ್ರ 4, 3, 25, 5, 3, 25 ಬರ್ತಾರೆ. ಹೈಡ್ರಿಯಂ ಶಾಲೆ ಹತ್ರ 6, 3, 25, 7, 3, 25 ಬರ್ತಾರೆ. ಸೀನಪ್ಪ ಆದರ್ ಡೈರಿ ಹತ್ರ ಟಿಪ್ಪು ನಗರ 8, 3, 25, 9, 3, 25, ಬೋವಿ ನಗರ
ದಂಡು ಮಾರಿಯಮ್ಮ ದೇವಸ್ಥಾನದ ಬಳಿ 10/3/2025, 11/3/2025. ಕುಂಬಾರಪಾಳ್ಯ ಬಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ 12/3/25. ಸಂಜಯ ನಗರದ ಬಳಿ 13/3/25. ಇಂದಿರಾಶ್ರಯ ಬಡಾವಣೆ ಸರ್ಕಾರಿ ಶಾಲೆ ಮುಂಭಾಗ 14/3/25. ವಿವೇಕಾನಂದರ 1 ರಾಮಪ್ಪ ಮನೆ ಹತ್ರ ರಾಮ್ ಹೆಗಡೆ ಕಾಲೋನಿ, ಇದು 15/3/25, 16/3/25. ವಿವೇಕಾನಂದರ ಭಾಗ 2 ಅಬ್ದುಲ್ ಗಫೂರ್ ಬಡಾವಣೆ ಮಾರ್ಕ್ ಹತ್ತಿರ 17/3/25, 18/3/25. ಶ್ರೀನಿವಾಸ ಗೌಡ ಲೇಔಟ್ ನೌಶಾದ್ ಅಂಗಡಿ ಮುಂಭಾಗ 1ನೇ ಕ್ರಾಸ್ 13/3/25, 20/3/25. ಶಾಂತಿನಗರ ವಾಟರ್ ಟ್ಯಾಂಕ್ ಹತ್ತಿರ ಹೌಸಿಂಗ್ ಬೋರ್ಡ್ ಕಾಲೋನಿ 21/3/25, 22/3/25. ದಾಸ್ ಮೆಡಿಕಲ್ಸ್ ಹತ್ತಿರ 23/25, 24/3/25. ಗೌತಮ್ ನಗರ ವಿಜಯನಗರ ಯಲ್ಲಮ್ಮ ದೇವಸ್ಥಾನ ಹತ್ತಿರ 25/3/25, 20/3/25. ವಿಜಯನಗರ 2 ಎಂ ಶಾಲೆ ಹತ್ತಿರ 27/3/25, 28/3/25. ನ್ಯೂ ಟೌನ್ SM ಇಂಟರ್ನೆಟ್ ಹತ್ರ 29/3/25, 1/4/25. ನ್ಯೂ ಟೌನ್ ಹತ್ರ ನ್ಯೂ ಟೌನ್ ಮುನಿಯಮ್ಮಲೆ ರೋಡ್ ಗಾಯತ್ರಿ ದೇವಸ್ಥಾನ ಹತ್ರ 2/3/25, 3/4/25. ಓಲ್ಡ್ ಟೌನ್ 1 ಜೈನ್ ದೇವಾಲಯ ಮುಂಭಾಗ 4/4/25, 5/4/25. ಓಲ್ಡ್ ಟೌನ್ ಉಪಸಮುದ್ರ ಲೇಔಟ್ 2 ಸೇರಿ ಸಾಯಿಬಾಬಾ ದೇವಸ್ಥಾನ ಹತ್ರ 7/4/25, 8/4/25. ಪಾರ್ವತಿಮ್ಮನಹಳ್ಳಿ ಗಂಗಮ್ಮ ದೇವಸ್ಥಾನ ಹತ್ರ 9/4/25, 10/4/25. ದೇಶಹಳ್ಳಿ ವೆಂಕಟಮಯ್ಯಪ್ಪವರ ಮನೆ ಹತ್ರ ಕಿಜಪ್ಪ ರಸ್ತೆ 11/4/25, 12/4/25. ರಾಜನ್ ಹಾರ್ಡ್ವೇರ್ ಮುಂಭಾಗ ರಾಮಸಮುದ್ರ ರಸ್ತೆ 14/3/25, 14/4/25. ಅಮರಾವತಿ ಬಡಾವಣೆ ರಾಮಪ್ಪ ಮನೆ ಮುಂದಿನ ಮೈದಾನ 15/4/25, 16/4/25. ಕೆರೆಕೋಡಿ ಚಿನ್ನಣ್ಣ ಅಂಗಡಿ ಹತ್ರ 17/4/25, 18/4/25. ಈ ದಿನಾಂಕಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ ನಾವು ನಮ್ಮ ಸಿಬ್ಬಂದಿ ಮನೆ ಬಾಗಿಲು ಬರ್ತಾರೆ, ಅಲ್ಲೇ ಅರ್ಜಿ ಸಲ್ಲಿಸ್ಬೋದು. ಅಲ್ಲಿಲ್ಲ ಅಂದರೆ ಸದಾ ಕಾಲ ಕೂಡ ಪುರಸಭಾ ಕಚೇರಿ ಇರ್ತಾರೆ. ಯಾವುದೇ ವಾರ್ಡ್ ಸಂಬಂಧಪಟ್ಟವರು ಪುರಸಭಾ ಕಚೇರಿಯಲ್ಲಿ ಬಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ನಮೂನೆಯನ್ನು ನಾವೇ ಪುರಸಭೆಯಿಂದ ಕೊಡ್ತಾ ಇದ್ದೀವಿ. ಉಚಿತವಾಗಿ ಪುರಸಭೆಯಿಂದ ಈ ಅರ್ಜಿ ನಮೂನೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಅರ್ಜಿ ನಮೂನೆಯನ್ನು ಪುರಸಭೆಯಲ್ಲೂ ಕೊಡ್ತೀವಿ, ನಾನು ಹೇಳಿದ ದಿನಾಂಕಗಳಂದು ಸ್ಥಳದಲ್ಲೂ ಕೂಡ ಕೊಡ್ತೀವಿ. ಆದ್ದರಿಂದ ಈ ಸದುಪಯೋಗವನ್ನು ಎಲ್ಲ ರೆವಿನ್ಯೂ ಸೈಟಿನ ಮಾಲೀಕರು ಯಾರ್ಯಾರ ಖಾತೆ ಆಗಿಲ್ಲ ನಗರಸಭೆಯಲ್ಲಿ, ನಗರ ವ್ಯಾಪ್ತಿಯಲ್ಲಿ, ಪಂಚಾಯಿತಿ ಆದರೆ ಗ್ರಾಮ ಸಭೆಗಳಲ್ಲಿ ನೋಂದಾಯಿಸಿ ಖಾತೆಗಳನ್ನು ಪಡೀಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೇನೆ. ನೀವು ಈ ಒಂದೇ ಬಾರಿ ಅವಕಾಶ, ಮತ್ತೆ ಅವಕಾಶ ಸಿಗೋದಿಲ್ಲ. ಇನ್ನು ಮುಂದೆ ಕೂಡ ಯಾವುದೇ ರೆವಿನ್ಯೂ ನಿವೇಶನ ಮಾಡಕ್ಕೆ ಬರೋದಿಲ್ಲ, ರೆವಿನ್ಯೂ ಖಾತೆ ಆಗೋದಿಲ್ಲ. ಆದ್ದರಿಂದ ಯಾರೆಲ್ಲ ಇವತ್ತು ನೋಂದಣಿ ಮಾಡಿಸ್ಕೊಂಡಿದ್ದೀರಿ, ಈ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಆದಷ್ಟು ಬೇಗ ಖಾತೆಗಳನ್ನು ತಗೋಬೇಕು ಅಂತೇಳಿ ನಮ್ಮಲ್ಲಿ ಈ ಕ್ಷೇತ್ರ ಶಾಸಕನಾಗಿ ನಾನು ಮನವಿಯನ್ನು ಮಾಡ್ತೇನೆ. ನಮಸ್ಕಾರ.